ಹೇಳ್ತಾರಲ್ವಾ, ಒಂದು ಚಿತ್ರ 1000 ಪದಗಳ ಕಥೆ ಹೇಳುತ್ತೆ ಅಂತ. ಇಂದು ನಾವು ಅಂತಹದ್ದೇ ಒಂದು ಅದ್ಭುತ ಕಲಾಕೃತಿಯನ್ನ ನೋಡೋಣ. ಇದು ಯುದ್ಧಭೂಮಿಯಲ್ಲಿ ನಡೆದ ಒಂದು ಮಹಾಘಟನೆಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಸರಿ, ಬನ್ನಿ ಈ ಚಿತ್ರದೊಳಗೆ ಒಂದ್ಸಲ ಹೋಗಿ ಬರೋಣ. ಇಲ್ ನೋಡಿ, ಯುದ್ಧದ ಆ ಭೀಕರತೆ ಮಧ್ಯೆ ಇದೇನಿದು ಒಂಥರ ಶಾಂತ ಕ್ಷಣ. ಒಬ್ಬ ಯೋಧ ಅನೇಕ ಕೈಗಳಿರುವ ದಿವ್ಯ ತೇಜಸ್ಸಿನಿಂದ ಕೂಡಿದ ಒಂದು ದೈವೀ ಸ್ವರೂಪದ ಮುಂದೆ ಮಂಡಿಯೂರಿ ಕುಳಿತಿದ್ದಾನೆ. ಎಂಥ ನಾಟಕೀಯ, ಬೆರಗುಗೊಳಿಸುವ ದೃಶ್ಯ ಅಲ್ವಾ? ಆದ್ರೆ ಅಷ್ಟಕ್ಕೂ ಯುದ್ಧ ಶುರುವಾಗೋ ಆ ಒಂದು ಕ್ಷಣದಲ್ಲಿ ಅಂತಹ ಮಹಾನ್ ಯೋಧನನ್ನೇ ಮಂಡಿಯೂರುವಂತೆ ಮಾಡಿದ ಆ ದಿವ್ಯ ದರ್ಶನವಾದ್ರೂ ಏನು? ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಘಟನೆ ಎಲ್ಲಿ, ಯಾವ ಸನ್ನಿವೇಶದಲ್ಲಿ ನಡೆತು ಅಂತ ನೋಡೋಣ. ಚಿತ್ರದ ಹಿನ್ನೆಲೆ ಕಡೆ ಒಂದ್ಸಲ ಕಣ್ಣು ಹಾಯಿಸಿ. ಎರಡೂ ಕಡೆ ಸಾಗರದಂತೆ ಸೈನ್ಯಗಳು ನಿಂತಿವೆ, ಯುದ್ಧಕ್ಕೆ ಸನ್ನದ್ಧವಾಗಿ. ಆಕಾಶ ಕೂಡ ಈ ಮಹಾ ಸಂಗ್ರಾಮಕ್ಕೆ ಸಾಕ್ಷಿಯಾಗಿ ನಿಂತ ಹಾಗೆ ಕಾಣ್ತಾ ಇದೆ ಅಲ್ವಾ? ಈಗ ನೋಡಿ, ಮುಖ್ಯ ಪಾತ್ರಗಳು ಎಲ್ಲಿದ್ದಾರೆ? ಎರಡು ಸೇನೆಗಳ ಮಧ್ಯೆ ಆ ನೋ ಮ್ಯಾನ್ಸ್ ಲ್ಯಾಂಡ್ ಅಂತಾರಲ್ಲ, ಅಲ್ಲಿ ನಿಂತಿದ್ದಾರೆ. ಇದೆಯಲ್ಲ, ಬಿರುಗಾಳಿ ಶುರುವಾಗೋಕ್ಕಿಂತ ಮುಂಚೆ ಇರೋ ಒಂದು ವಿಚಿತ್ರ ಮೌನ, ಆ ಥರ ಇದೆ ಇಲ್ಲಿನ ವಾತಾವರಣ. ಇಲ್ಲೊಂದು ವಿಷಯವನ್ನ ನಾವೆಲ್ಲ ಗಮನಿಸ್ಲೇಬೇಕು. ಈ ದಿವ್ಯ ದರ್ಶನ ಆಗ್ತಿರೋದು ಯಾವುದೋ ಪವಿತ್ರ ದೇವಸ್ಥಾನದಲ್ಲೋ ಆಶ್ರಮದಲ್ಲೋ ಅಲ್ಲ. ಇದು ಕುರುಕ್ಷೇತ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ತದ ಕೋಡಿ ಹರಿಯಲಿರುವ ರಣರಂಗ. ಓಕೆ, ಈ ಬೃಹತ್ ಸನ್ನಿವೇಶದಿಂದ ಹೊರಬಂದು ಈಗ ಕತೆಯ ಹೃದಯಕ್ಕೆ ಹೋಗೋಣ. ಅಂದ್ರೆ ಆ ಯೋಧನ ವೈಯಕ್ತಿಕ ಸಂಕಟದ ಕಡೆಗೆ. ಈ ಮಂಡಿಯೂರಿ ಕೂತಿರೋ ಯೋಧ ಬೇರಾರೂ ಅಲ್ಲ, ಸಾಕ್ಷಾತ್ ರಾಜಕುಮಾರ ಅರ್ಜುನ. ಅವನ ನಿಲುವನ್ನ ಒಮ್ಮೆ ನೋಡಿ. ಅದರಲ್ಲಿ ಭಯ ಇದೆ, ಭಕ್ತಿ ಇದೆ, ಜೊತೆಗೆ ಸಂಪೂರ್ಣ ಶರಣಾಗತಿಯ ಭಾವ ಕೂಡ ಇದೆ. ಅವನ ಒಂದೊಂದು ಅಂಗಭಂಗಿಯೂ ಒಂದು ದೊಡ್ಡ ಕಥೆ ಹೇಳ್ತಿದೆ. ಅಷ್ಟಕ್ಕೂ ಅರ್ಜುನನಿಗೆ ಈ ಸಂಕಟ ಯಾಕೆ ಬಂತು? ಭಗವದ್ಗೀತೆಯ ಈ ಮಾತುಗಳನ್ನ ಕೇಳಿದ್ರೆ ನಮಗೆ ಅರ್ಥ ಆಗತ್ತೆ. ಅವನು ಹೇಳ್ತಾನೆ, ನನ್ನ ಎದುರು ನಿಂತಿರೋದು ನನ್ನವರೇ, ನನ್ನ ಬಂಧುಗಳೇ, ಯುದ್ಧಕ್ಕೆ ಸಿದ್ಧರಾಗಿ. ಇದನ್ನ ನೋಡಿ ನನ್ನ ಕೈಕಾಲು ನಡುಗ್ತಿದೆ, ಬಾಯಿ ಒಣಗ್ತಿದೆ, ಇಡೀ ಶರೀರವೇ ಕಂಪಿಸ್ತಿದೆ. ಯೋಚನೆ ಮಾಡಿ, ಅವನು ಹೋರಾಡಬೇಕಿದ್ದು ತನ್ನ ಸ್ವಂತ ಕುಟುಂಬ, ತನ್ನ ಗುರುಗಳು, ತನ್ನ ಸ್ನೇಹಿತರ ವಿರುದ್ಧವೇ. ಅರ್ಜುನನ ಈ ಮಾನವೀಯ ಸಂಕಟಕ್ಕೆ ಉತ್ತರ ಅನ್ನೋ ಹಾಗೆ ಆ ದೈವಿಶಕ್ತಿ ತನ್ನ ನಿಜ ಸ್ವರೂಪವನ್ನ, ತನ್ನ ಬ್ರಹ್ಮಾಂಡ ರೂಪವನ್ನೇ ತೋರಿಸುತ್ತೆ. ಈ ದರ್ಶನಕ್ಕೇನೆ ವಿಶ್ವರೂಪ ಅಂತ ಕರೆಯೋದು. ವಿಶ್ವರೂಪ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಇಟ್ಟುಕೊಂಡಿರುವ ಕೃಷ್ಣನ ಆ ದಿವ್ಯ ಸ್ವರೂಪ, ಸರ್ವವ್ಯಾಪಿ ರೂಪ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ, ಕೃಷ್ಣ ತೋರಿಸ್ತಿರೋ ಈ ರೂಪ ಇದೆಯಲ್ಲ, ಸಾವಿರಾರು ಸೂರ್ಯರು ಒಟ್ಟಿಗೆ ಉದಿಸಿದ್ರೆ ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅದಕ್ಕಿಂತ ಹೆಚ್ಚು ತೇಜಸ್ಸಿನಿಂದ ಕೂಡಿದೆ. ಅಸಂಖ್ಯಾತ ಮುಖಗಳು, ಅಸಂಖ್ಯಾತ ಕೈಗಳು, ಕಣ್ಣುಗಳು. ಅಪ್ಪಪ್ಪ, ಇದು ನಮ್ಮ ಊಹೆಗೂ ಮೀರಿದ ದೃಶ್ಯ. ಮಾನವನ ಕಣ್ಣುಗಳಿಗೆ ಇದೊಂದು ಮಹಾವಿಸ್ಮಯ. ಹಾಗಾದ್ರೆ ಆ ವಿಶ್ವರೂಪದಲ್ಲಿ ಅರ್ಜುನನಿಗೆ ಏನೇನು ಕಾಣಿಸುತ್ತೆ? ಕೇಳಿ. ಅವನಿಗೆ ಎಲ್ಲಾ ದೇವಾನುದೇವತೆಗಳು ಕಾಣ್ತಾರೆ. ಇಡೀ ಬ್ರಹ್ಮಾಂಡದ ವಿಸ್ತಾರವೇ ಅವನ ಕಣ್ಣು ಮುಂದೆ ತೆರೆದುಕೊಳ್ಳುತ್ತೆ. ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು. ಅಷ್ಟೇ ಅಲ್ಲ, ಭೂತಕಾಲ, ವರ್ತಮಾನ, ಭವಿಷ್ಯತ್ಕಾಲದ ಎಲ್ಲಾ ಜೀವಿಗಳು. ಕೊನೆಗೆ ಹುಟ್ಟು ಮತ್ತು ಸಾವುನ ಆ ಅಂತ್ಯವಿಲ್ಲದ ಚಕ್ರ, ಎಲ್ಲವೂ ಒಂದೇ ರೂಪದಲ್ಲಿ ಕಾಣಿಸ್ಬಿಡುತ್ತೆ. ಸರಿ, ಒಬ್ಬ ಮನುಷ್ಯನ ಸಂಕಟ, ಇನ್ನೊಂದು ಕಡೆ ಈ ದೈವಿಕ ದರ್ಶನ. ಇವೆರಡನ್ನೂ ಒಟ್ಟಿಗಿಟ್ಟು ನೋಡಿದಾಗ ನಮಗೆ ಸಿಗುವ ಪಾಠವಾದರೂ ಏನು? ಇದರ ಸಾರಾಂಶವೇನು? ಈ ಸ್ಲೈಡ್ ನೋಡಿ, ಇದು ಆ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸ್ತೆ. ಅರ್ಜುನನ ಸೀಮಿತ ದೃಷ್ಟಿಯಲ್ಲಿ ಇದು ನನ್ನ ಕುಟುಂಬ ವರ್ಸಸ್ ನನ್ನ ಕರ್ತವ್ಯ ಅನ್ನೋ ಸಂಘರ್ಷ. ಆದ್ರೆ ಆ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಅರ್ಜುನನಿಗೆ ತನ್ನ ಸಾವಿನ ಭಯ ಕಾಡ್ತಿದೆ, ಆದ್ರೆ ವಿಶ್ವರೂಪ ತೋರಿಸುತ್ತೆ ಸಾವು ಅನ್ನೋದು ಈ ಬ್ರಹ್ಮಾಂಡದ ಚಕ್ರದಲ್ಲಿ ಒಂದು ಸಣ್ಣ ಭಾಗ ಅಷ್ಟೇ ಅಂತ. ಅವನಿಗೆ ಇದೊಂದು ನಿರ್ಣಾಯಕ ಯುದ್ಧ, ಆದ್ರೆ ದೈವಿಕ ದೃಷ್ಟಿಯಲ್ಲಿ ಕಾಲ ಅನಂತ, ಅದು ನಿಲ್ಲೋದಿಲ್ಲ. ಕೊನೆಗೆ ಅರ್ಜುನನ ವೈಯಕ್ತಿಕ ಸಂಕಟ ಅನ್ನೋದು ಒಂದು ದೊಡ್ಡ ದೈವಿಕ ಯೋಜನೆಯಲ್ಲಿ ಅವಂದೊಂದು ಪಾತ್ರ ಅನ್ನೋದನ್ನ ಅರ್ಥ ಮಾಡಿಸ್ತೆ. ಹೀಗೆ ಈ ಒಂದು ದರ್ಶನದಿಂದ ಅರ್ಜುನನ ವೈಯಕ್ತಿಕ ಸಂಘರ್ಷಕ್ಕೆ ಇಡೀ ಬ್ರಹ್ಮಾಂಡದ ಹಿನ್ನೆಲೆ ಸಿಕ್ಬಿಡುತ್ತೆ. ಅವನ ಸಮಸ್ಯೆ ಎಷ್ಟು ಚಿಕ್ಕದು, ಅವನು ಮಾಡಬೇಕಾದ ಕರ್ತವ್ಯ ಎಷ್ಟು ದೊಡ್ಡದು ಅನ್ನೋ ಅರಿವು ಮೂಡುತ್ತೆ. ಅವನ ಇಡೀ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತೆ. ಈ ಚಿತ್ರವನ್ನ ಮತ್ತೊಮ್ಮೆ ಪೂರ್ತಿಯಾಗಿ ನೋಡೋಣ. ನೆನ್ಪಿಡಿ, ಇದು ಕೇವಲ ದೈವಿಕ ಶಕ್ತಿಯ ಪ್ರದರ್ಶನ ಅಲ್ಲ, ಇದು ದೃಷ್ಟಿಕೋನದ ಪಾಠ.
ನಮ್ಮ ಸೀಮಿತ ನಾನು ನನ್ನದು ಅನ್ನೋ ಭಾವನೆಯಿಂದ ಹೊರಬಂದು ವಿಶಾಲವಾಗಿ ಯೋಚಿಸೋದನ್ನ ಹೇಳ್ಕೊಡೋ ಪಾಠ. ಇದೆಲ್ಲವನ್ನೂ ನೋಡಿದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಗೂ ಸಣ್ಣಪುಟ್ಟ ಯುದ್ಧಗಳಿರ್ತವೆ, ಹೋರಾಟಗಳಿರ್ತವೆ ಅಲ್ವಾ? ಆ ನಮ್ಮ ಹೋರಾಟಗಳನ್ನ, ಚಿಂತೆಗಳನ್ನ ಇಂಥ ಒಂದು ದೊಡ್ಡ ಬ್ರಹ್ಮಾಂಡದ ದೃಷ್ಟಿಕೋನದಿಂದ ನೋಡಕ್ ಪ್ರಯತ್ನಪಟ್ರೆ ಅವು ಹೇಗ್ ಕಾಣ್ಬೋದು? ಬಹುಶಃ ಅವುಗಳ ಸ್ವರೂಪವೇ ಬದಲಾಗಬಹುದೇನೋ? ಯೋಚನೆ ಮಾಡಿ ನೋಡಿ.